ಸರ್, ಇವತ್ತಿನ ಟಾಪಿಕ್ ಏನಂತ ಹೇಳ್ತೀರಾ? ಒಂದು ಇಂಟ್ರೆಸ್ಟಿಂಗ್ ಕೇಸ್ ನೋಡಿದೀನಮ್ಮ. ನಾವು 3 ತಿಂಗಳ ಹಿಂದೆ ಒಂದು ಪೇಷಂಟ್ಗೆ ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ಮುಸ್ಟ್ಯಾಚ್. ಈ ಮುಸ್ಟ್ಯಾಚ್ ಏರಿಯಾದಲ್ಲಿ ಅವ್ರಿಗೆ ಕೂದಲಿರ್ಲಿಲ್ಲ. ಸೊ ಆ ಪೇಷಂಟ್ ರಿಸಲ್ಟ್ಸ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ದಿಸ್ ಪೇಷಂಟ್ ಇವರಿಗೆ ಕ್ಲೆಫ್ಟ್ ಲಿಪ್ ಇತ್ತು. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಾದ್ಮೇಲೆ ಇಲ್ಲಿ ಬಿಕಾಸ್ ಆಫ್ ದ ಸ್ಕಾರಿಂಗ್ ಇವಾಗ ಅವ್ರಿಗೆ ಕೂದಲೇ ಇಲ್ಲ. ಸೊ ಈ ವಾಸ್ ವೆರಿ ಕಾಸ್ಮೆಟಿಕಲಿ ಕಾನ್ಶಿಯಸ್, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಅಂಡ್ ದೆನ್ ಹಿ ಹ್ಯಾಸ್ ಕಮ್ ಟು ಮೀ 3 months ಬ್ಯಾಕ್. ಸರ್, ನನಗೆ ಒಂದ್ ಸ್ವಲ್ಪ ಕೂದಲು ಬೇಕಾಗಿದೆ, ಮತ್ತೆ ಈ ಚಿನ್ ಇಲ್ಲೂ ಒಂದ್ ಸ್ವಲ್ಪ ಬರಬೇಕು, ಸೊ ದಟ್ ಇಟ್ ಲುಕ್ಸ್ ವೆರಿ ನ್ಯಾಚುರಲ್. ಇಲ್ಲಿ ನೋಡಿ ಅಮ್ಮ, ಇವಾಗ ದ ಪೇಷಂಟ್ಗೆ ಯಾವ ತರ ರಿಸಲ್ಟ್ಸ್ ಬಂದಿದೆ. ಎಷ್ಟು ಹಿ ಸೋ ಸ್ಯಾಟಿಸ್ಫೈಡ್, ಎಷ್ಟು ಖುಷಿಯಾಗಿದ್ರು ಅಂದ್ರೆ, ಸರ್ ನನ್ನ ಲುಕ್ ಬಗ್ಗೆ ತುಂಬಾ ಕಾನ್ಶಿಯಸ್ ಮಾಡ್ತಾ ಇತ್ತು ಈ ಸ್ಕಾರಿಂಗ್, ಅಲ್ಲಿ ಕೂದಲು ಇಲ್ಲದೆ ಇರೋದ್ರಿಂದ. ಇವಾಗ ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಇವಾಗ ಈವನ್ ಇನ್ ಮೆಡಿಕಲ್ ಫ್ಯಾಟರ್ನಿಟಿ ಲಾಟ್ ಆಫ್ ಡಾಕ್ಟರ್ಸ್ ಅಲ್ಲಿ ಇದು ಡೌಟ್ ಇದೆ. ಇವಾಗ ಸ್ಕಾರಿಂಗ್ ಅಲೋಪೇಸಿಯಾದಲ್ಲಿ ಕೂದಲು ಬರುತ್ತಾ ಡಾಕ್ಟ್ರೇ ಅಂತ ಕೇಳ್ತಾರೆ. ನಾವ್ ಎಷ್ಟು ಕೇಸಸ್ ಗಳು ಮಾಡಿದೀವಲ್ಲ, ಎಲ್ಲಾ ಕೇಸಸ್ ಅಲ್ಲೂ ತುಂಬಾ ಎಕ್ಸಲೆಂಟ್ ರಿಸಲ್ಟ್ಸ್ ಇದೆ. ನಾರ್ಮಲ್ ಸ್ಕಿನ್ ಅಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ 90% ಪ್ಲಸ್ ರಿಸಲ್ಟ್ಸ್ ಬರುತ್ತೆ. ಈವನ್ ಸ್ಕಾರಿಂಗ್ ಅಲ್ಲಿ ಮಾಡಿದ್ರು ನಿಮಗೆ 70 to 90% ರಿಸಲ್ಟ್ಸ್ ಬರುತ್ತೆ. ದಟ್ ಈಸ್ ಗುಡ್ ಇನಫ್ ಟು ಗಿವ್ ಯು ಎಕ್ಸಲೆಂಟ್ ರಿಸಲ್ಟ್ಸ್.